ಹೇ ಗೈಸ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಆಫ್ಟರ್ನೂನು ಸ್ವಲ್ಪ ನನ್ನ ಮನೆ ಹತ್ರ ಇರೋ ಅಂದರೆ ನೇಟಿವ್ ಪ್ಲೇಸಲ್ಲಿ ಒಂದು ಟೆಂಪಲ್ ಇದೆ. ಓಕೆ, ಲೈಕ್ ಪುರಾತನ ಎಷ್ಟೋ ಹಳೆ ವರ್ಷಗಳಿಂದ ಈ ಟೆಂಪಲ್ ಇಲ್ಲಿದೆ. ಸೊ ಈ ಟೆಂಪಲ್ ಲೈಕ್ ಕೋಟೆವಾಡ ಇದು ಊರ ಹತ್ರ ಇದೆ. ಈ ಟೆಂಪಲಲ್ಲಿ ಹನುಮಾನ್ ಟೆಂಪಲ್, ಲೈಕ್ ಮಾರುತಿ ಟೆಂಪಲ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಎಷ್ಟೋ ಮಿಸ್ಟೀರಿಯಸ್ ಇದೆ ಅಂತೆ. ಲೈಕ್ ಕೇವ್ ಇದೆ, ದೆನ್ ಬಾವಿ ಇದೆ. ಸೊ ನೋಡೋಣ ಯಾವ ಥರ ಇದೆ ಏನು ಅಂತ. ಕೇವ್ ಹತ್ರ ಹೋಗ್ಲಿಕ್ಕೆ ಬರ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಸೊ ಏನಾದರೂ ಯಾರಾದರೂ ಇದ್ರೆ ಬೈಬೋದು ಅನ್ಸುತ್ತೆ. ನೋಡೋಣ, ಯಾರಾದರೂ ಇದ್ರೆ ಕೇಳ್ಕೊಂಡು ಹೋಗೋಣ. ಸೊ ಬನ್ನಿ ಗೈಸ್, ನೋಡ್ಕೊಂಡು ಹೋಗೋಣ. ಸೊ ಗೈಸ್ ಬನ್ನಿ ಹೋಗೋಣ. ಇಲ್ಲಿ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸ್ ನೋಡಿದ್ರೆ ನಿಮಗೆ ಲೆಕ್ಕ ಹಾಕ್ಬೋದು ಅನ್ಸುತ್ತೆ ನೀವು ಎಷ್ಟು ಹಳೆ ಇಂದ ಇರ್ಬೋದು ಅಂತ. ಸೊ ಆ ಕಡೆ ಗ್ರೌಂಡ್ ಇದೆ, ಲೈಕ್ ಎಲ್ಲ ಆಟ ಆಡ್ತಿದ್ದಾರೆ ಕ್ರಿಕೆಟ್ ಎಲ್ಲ. ಸೊ ಈ ಕಡೆ ನೋಡಿದ್ರೆ ಯಾವುದೋ ಒಂದು ದಾರಿ ಇದೆ, ಅದು ಯಾವ್ದಂತ ನನಗೂ ಗೊತ್ತಿಲ್ಲ. ಸೊ ಮುಂದುಗಡೆ ಕಾಣ್ತಾ ಇರೋದೇ ಟೆಂಪಲ್. ಟೆಂಪಲ್ ಈಗ ಕ್ಲೋಸ್ ಇದೆ, ಆಫ್ಟರ್ನೂನ್ ಟೈಮ್ ಅಲ್ಲ. ಸೊ ಒಳಗಡೆಯಿಂದ ತೋರಿಸ್ಲಿಕ್ಕಾಗಲ್ಲ, ಹೊರಗಡೆಯಿಂದ ಒಂದು ಲೈಕ್ ಪಾಸಿಬಲ್ ಇದ್ದರೆ ತೋರಿಸ್ತೀನಿ, ಕ್ಯಾಮ್ರಾ ಇದು ಮಾಡಿ ನೋಡೋಣ. ಈ ಕಡೆ ನೋಡಿ ಗೈಸ್, ಬಾವಿ ಇದೆ ಇಲ್ಲಿ. ಬನ್ನಿ ಗೈಸ್ ಹೋಗೋಣ. ಸೊ ಆ್ಯಕ್ಚುಲಿ ಇಲ್ಲಿ ದಾರಿ ಇತ್ತದು ಬಾವಿ ಹೋಗೋದು, ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಕ್ಲೋಸ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಫುಲ್ ಸ್ಟೆಪ್ಸು. ಸ್ಟೆಪ್ಸ್ ಇಂದ ಕೆಳಗಡೆ ಹೋಗೋದಿದೆ ಅಲ್ಲಿ. ಗೈಸ್ ಅವರು ಅಲ್ಲಿ ಆಟ ಆಡ್ತಾ ಇದ್ರು, ಅವ್ರು ಓಪನ್ ಮಾಡಿ ಹೋಗ್ಬೋದು ಅಂತ ಹೇಳಿದ್ರು. ಸೊ ಕೆಳಗಡೆ ಹೋಗ್ತಾ ಇದ್ದೀವಿ ನೆಟ್ ಓಪನ್ ಮಾಡಿ. ದೊಡ್ಡವ್ರು ಯಾರು ಇಲ್ಲ ಇಲ್ಲಿ, ಬಟ್ ಸ್ಟಿಲ್ ನೋಡೋಣ ಬನ್ನಿ, ಕೆಳಗಡೆ ಹೋಗಿ ನೋಡ್ಕೊಂಡ್ ಬರೋಣ. ಬನ್ನಿ ಗೈಸ್, ಹುಷಾರಾಗಿ ಹೋಗ್ಬೇಕಷ್ಟೆ. ಹಾವಿದ್ರೆ ನನ್ನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಲೈಕ್ ಸ್ಟೆಪ್ಸ್ ಫುಲ್ ಕರ್ವ್ ಆಗಿದೆ, ಹಾವಿದ್ರೆ ಅದೇ ಟೆನ್ಷನ್ ಗೈಸ್. ಧ್ರುವ ಹೋಗುವ. ಓ ಮೈ ಗಾಡ್ ಗೈಸ್, ಇಲ್ಲಿ ಪ್ಲೇಸ್ ನೋಡಿ ಯಾವ ಥರ ಇದೆ. ಜಾರಿದ್ರೆ ಮುಖಾಮುಖಿ ಫುಲ್ ಹೊಡೆದೋಗುತ್ತೆ ಅಷ್ಟೇ. ಹುಷಾರಾಗುವ. ಗೈಸ್ ಇಲ್ಲಿ ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತ. ಐ ಥಿಂಕ್ ಫುಲ್ ಜಾರುತ್ತೆ ಮುಂದೆ ಹೋದರೆ. ಸೊ ಬನ್ನಿ, ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀನಿ, ಹೋಗೋಣ ಬನ್ನಿ. ನೋಡಿ ಗೈಸ್, ನಾನು ಮೇಲ್ಗಡೆಯಿಂದ ತೋರಿಸ್ತಿದ್ದೆ, ಬಟ್ ಅವರು ಒಳಗಡೆ ಹೋಗಿ ನೋಡ್ಕೋಬೋದು ಅಂತ ಹೇಳಿದ್ರು. ಸೊ ನಿಮ್ಮ ಲಕ್ಕಿದು ಅಷ್ಟೇ. ನೋಡಿ ಯಾವ ಥರ ಇದೆ, ನೀರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಿನದಿಂದ ಹಂಗೆ ಬಿದ್ದಿದೆ ಅಂತ. ಸೊ ಫುಲ್ಲು ದೊಡ್ಡದಾಗಿದೆ. ಲೈಕ್ ನೀವು ಏಷ್ಯಾಸ್ ನಂಬರ್ 1 ಹಾಂಟೆಡ್ ಪ್ಲೇಸ್ ಅಂತ ಸರ್ಚ್ ಮಾಡಿದ್ರೆ ಭಾನ್ಗಢ್ ಫೋರ್ಟ್ ಅಂತ ಬರುತ್ತೆ. ಓಕೆ, ಇದೇ ಥರ ಇದೆ, ಸೇಮ್ ಸಿಮಿಲರ್ ಪ್ಲೇಸೇ. ಲೈಕ್ ಅಲ್ಲಿ ಒಂದು ಕೇವ್ ಇದೆ, ಅಲ್ಲಿ ಕೇವ್ ಕೂಡ ಇದೇ ಥರ ಇದೆ ಇಲ್ಲಿ. ಸೊ ಗೈಸ್ ನೋಡಿ, ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ಗಾಯ್ಸ್ ಇಲ್ಲಿ ನೋಡಿ ನನ್ನ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಫುಲ್ ಬಾವಿ, ಆ್ಯಂಡ್ ಈ ರೋಡಿಂದ ನಡ್ಕೊಂಡು ಬಂದಿದ್ದೀವಿ ಈಗ. ನೋಡಿ ಯಾವ ಥರ ಇದೆ. ಸೊ ಇಲ್ಲಿ ನೋಡಿ ಈ ಥರ ನೋಡಿ ಗೈಸ್, ಬಾವಿ ಯಾವ ಥರ ಇದೆ. ಆ್ಯಂಡ್ ಅಲ್ಲಿ ಆಲ್ಸೋ ಈಗ ಒಂದು ಸ್ನೇಕ್ ಒಂದು ಕಾಣಿಸ್ತು. ನಾನು ಎಡಿಟ್ ಮಾಡಬೇಕಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ನೋಡಿಲ್ಲ, ಜಸ್ಟ್ ಧ್ರುವ ಕ್ಯಾಪ್ಚರ್ ಮಾಡಬೇಕಿದ್ರೆ ಕ್ಯಾಮ್ರಾದಲ್ಲಿ ತೋರಿಸ್ತಾ ಈಗ ನನಗೆ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೀರಿಯಸ್ ಜಾಸ್ತಿನೇ ಇದೆ. ಸೊ ಬನ್ನಿ ಗೈಸ್, ಅಗೇನ್ ಇಲ್ಲಿ ಕೇವ್ ಇದೆ ಅಂತ ಹೇಳಿದ್ನಲ್ಲ ನಿಮಗೆ.
ಸೊ ಅದನ್ನು ತೋರಿಸ್ತೀನಿ. ಫೇಸ್ ಫುಲ್ ಸ್ವೆಟ್ ಆಗ್ತಿದೆ. ಸೊ ಯಾ ಬನ್ನಿ ಮೇಲೆ ಹೋಗೋಣ ಈಗ. ಗೈಸ್ ಈಗ ಹೆಂಗೆ ಕ್ಲೋಸ್ ಇತ್ತು ಹಂಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬಾವಿ ಕಾಣಿಸ್ತಿದ್ನಲ್ಲ ಅದೇ ಬಾವಿ. ಸೊ ಬನ್ನಿ ಅಲ್ಲಿಂದ ಒಂದು ವ್ಯೂ ಕಾಣಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ ಗೈಸ್, ನಂಗೆ ಕೆಳಗಡೆಯಿಂದ ಕಾಣಿಸ್ತಿದ್ನಲ್ಲ ಅದೇ ವ್ಯೂ ಇದು. ಮೇಲಿಂದ ಈ ಥರ ಕಾಣಿಸುತ್ತೆ. ಸೊ ಯಾ ಬನ್ನಿ ಈಗ ಮುಂದ್ಗಡೆ ಹೋಗೋಣ. ಗೈಸ್ ಈಗ ಬನ್ನಿ ಟೆಂಪಲ್ ಹತ್ರ ಹೋಗೋಣ. ಟೆಂಪಲ್ ಹತ್ರ ಹೋಗಿ ಆ ಕಡೆ ಕೇವ್ ಇದೆ. ಸೊ ಬನ್ನಿ ಗೈಸ್ ಈಗ ಫಸ್ಟು ಕೇವ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಹಿಂಗೆ ಕ್ಲೋಸ್ ಇದೆಯಲ್ಲ. ಸೊ ಇಲ್ಲಿ ನೋಡಿ, ಇದು ಲೈಕ್ ಎಲ್ಲ ಉದ್ಭವ ಮೂರ್ತಿ ಅಂತಾರಲ್ಲ, ಲೈಕ್ ಭೂಮಿಯಿಂದಾನೇ ಎದ್ದು ಬಂದಿರೋ ಮೂರ್ತಿ. ಅಂದರೆ ಏನಾದರೂ ಮಾಡಬೇಕಿದ್ರೆ, ಕನ್ಸ್ಟ್ರಕ್ಷನ್ ಮಾಡಬೇಕಿದ್ರೆ ಸೊ ಆ ಥರ ಮೂರ್ತಿ ಎಲ್ಲ ಸಿಕ್ಕಿರುತ್ತಲ್ಲ, ಸೊ ಅದನ್ನು ದೇವರಿಗೆ ಅರ್ಪಣೆ ಮಾಡಿರ್ತಾರೆ. ಸೊ ಎಲ್ಲ ಥರದ ಮೂರ್ತಿಗಳಿದ್ದಾವೆ. ಒಂದೊಂದು ಮೂರ್ತಿ ಶಿಲೆ ಇರುತ್ತೆ, ಲೈಕ್ ಕೆತ್ತನೆ ಮಾಡಿರೋದು. ಒಂದೊಂದು ರಹಸ್ಯವಾಗಿರೋ ಮೂರ್ತಿ ಇರುತ್ತೆ ಅಷ್ಟೇ. ಸೊ ಬನ್ನಿ ಟೆಂಪಲ್ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸಣ್ಣ ಬಾವಿ ಇದೆ. ಗೈಸ್ ಬನ್ನಿ ಕೇವ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಐ ಥಿಂಕ್ ಕ್ಲೀನ್ ಮಾಡಿದೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆಯಿತು ಅಂತ ನನಗೂ ಗೊತ್ತಿಲ್ಲ. ಯಾವ ಥರ ಗಲೀಜಾಗಿ ಬಿದ್ದಿದೆ ಫುಲ್ಲು. ಈ ಜಾಗದಲ್ಲಿ ಈ ಟೈಮಲ್ಲಿ ಹಾವು ಲೈಕ್ ಆ ಥರ ಎಲ್ಲ ಪ್ರಾಣಿ ಓಡಾಡ್ತಿರೋದು ಕಾಮನ್ ಇರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಸೊ ಬನ್ನಿ ಇದೇ ರೋಡ್ ಕೇವ್ ಹತ್ರ ಹೋಗೋದು. ಬನ್ನಿ ಹೋಗೋಣ. ನೋಡಿ ನನ್ನ ಸರೌಂಡಿಂಗ್ ಎಲ್ಲ ಯಾವ ಥರ ಇದೆ ಅಂತ. ಎಲ್ಲ ಮರ ಎಲ್ಲ ಒಣಗೋಗ್ಬಿಟ್ಟಿದೆ, ಸುಟ್ಟು ಬಿಟ್ಟಿದ್ದಾರೆ ಸ್ವಲ್ಪ ಮರ ಎಲ್ಲ, ಯಾಕಂತ ಗೊತ್ತಿಲ್ಲ. ನಾವು ವಿತೌಟ್ ಎನಿ ಪರ್ಮಿಷನ್ ಹೋಗ್ತಾ ಇದ್ದೀವಿ. ಯಾರಾದರೂ ಬಂದು ಬೈದರೆ ಸರಿಯಾಗಿ ಉಗಿಸ್ಕೊಳ್ಬೇಕು. ಬಟ್ ಬನ್ನಿ. ಸೊ ಫೈನಲಿ ಗೈಸ್ ಕೇವ್ ಹತ್ರ ಬಂದು ರೀಚ್ ಆದ್ವಿ. ಸೊ ಗೈಸ್ ಇಲ್ಲಿದೆ ನೋಡಿ ಕೇವು. ನಾನು ವಿಡಿಯೋ ಮಾಡ್ಬೇಕಂತ ಬಂದಿದ್ದೆ, ಬಟ್ ಈ ಥರ ಆಗಿದೆ ಅಂತ ಗೊತ್ತಿಲ್ಲಾಗಿತ್ತು. ಅದು ಐ ಥಿಂಕ್ ಅವರು ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಮತ್ತೊಂಥರ ಥಾಟ್ ಏನು ಬರುತ್ತೆ ಅಂದರೆ, ಅದು ಆಟೋಮೆಟಿಕ್ ಆಗಿ ಎಲ್ಲ ಮಣ್ಣು ಬಿದ್ದು ಕಲ್ಲು ಬಿದ್ದು ಎಲ್ಲ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ ಲೈಕ್ ಏನು ಬೇಲಿ ಥರ ಏನು ಕಟ್ಟಿಲ್ಲ, ಹೋಗಬಾರ್ದು ಅಂತ ಏನೋ ರೆಸ್ಟ್ರಿಕ್ಷನ್ಸ್ ಏನು ಹಾಕಿಲ್ಲ. ಸೊ ಈ ಥರ ಜಾಗದಲ್ಲೆಲ್ಲ ಕಾಷನ್ ವಾರ್ನಿಂಗ್ ಎಲ್ಲ ಹಾಕಿರ್ತಾರೆ, ಬಟ್ ಇಲ್ಲೇನೂ ಹಾಕಿಲ್ಲ. ಸೊ ಏನಂತ ನನಗೂ ಸರಿ ಗೊತ್ತಿಲ್ಲ. ನಾನು ಫೋಟೋ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ, ಅದೊಂದು ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ಥರ ಆಗಿದೆ ಒಳಗಡೆಯಿಂದ ಅಂತ. ಫ್ಲ್ಯಾಶು ಸಾಲ್ತಿಲ್ಲ ಮೊಬೈಲಿಂದ. ಸೊ ಯಾ ಅಲ್ಲಿ ನೋಡಿ ಟೆಂಪಲ್ ಇದೆ ಆ ಕಡೆ. ಸೊ ಟೆಂಪಲ್ದೊಂದು ವ್ಯೂ ತೋರಿಸಿ ಸ್ವಲ್ಪ ಎಲ್ಲ ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ. ಸೊ ನೋಡ್ಕೊಳ್ಳಿ ಗೈಸ್. ಓಕೆ ಬನ್ನಿ ಹೋಗೋಣ, ಟೆಂಪಲ್ ಹತ್ರ ಹೋಗೋಣ ಬನ್ನಿ ಗೈಸ್. ಅಲ್ಲಿ ಆ್ಯಸ್ ಪರ್ ದಿ ಫೋಟೋ ನೋಡ್ಲಿಕ್ಕೆ ಹೋದರೆ ಹ್ಯೂಮನ್ಸ್ ಸಿಮೆಂಟ್ ಕಲ್ಲೆಲ್ಲ ಹಾಕೊಂಡು ಸ್ಟಾಪ್ ಮಾಡಿದ್ದಾರೆ. ಸೊ ಯಾ ಏನು ಮಾಡ್ಲಿಕ್ಕಾಗಲ್ಲ. ಬನ್ನಿ ಈಗ ಟೆಂಪಲ್ ವ್ಯೂ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಎಲ್ಲ ಎಷ್ಟು ದೊಡ್ಡ ದೊಡ್ಡ ನಾಗರಕಟ್ಟೆ ಇದೆ. ಸೊ ಯಾವ ಥರ ಕ್ರಿಯೇಚರ್ ಅಲ್ವಾ ನೇಚರ್ದು. ಸೊ ಯಾ ಬನ್ನಿ ಹೋಗೋಣ ಈಗ ಗೈಸ್. ಇಲ್ಲಿ ನೋಡಿ ಟೆಂಪಲ್ ಆ್ಯಕ್ಚುಲಿ ಕ್ಲೋಸ್ ಇದೆ. ಟೆಂಪಲ್ ಹತ್ರ ತೋರಿಸೋ ಥರ ಏನಿಲ್ಲ. ಸೊ ಬನ್ನಿ, ಇಲ್ಲಿ ಮೇ ಬಿ ದೀಪ ಹಚ್ಚೋದಿದು. ಆ್ಯಂಡ್ ಈ ಕಡೆ ಟೆಂಪಲು, ದೇವರು ಈ ಕಡೆ. ಸೊ ಕ್ಲೋಸ್ ಇರೋದ್ರಿಂದ ನಾನೇನು ತೋರಿಸೋ ಥರ ಇಲ್ಲ ಈಗ. ಸೊ ಯಾ ಹನುಮಾನ್ ಟೆಂಪಲ್. ಬನ್ನಿ, ಇಲ್ಲಿ ವಿಂಡೋ ಎಲ್ಲ ಓಪನ್ ಇದೆ, ಬಟ್ ಈ ಥರ ಎಲ್ಲ ಮಾಡೋದು ಸರಿಯಲ್ಲ.
ಸುಮ್ಮನೆ ಬೇಡ ಅನಿಸ್ತು. ಮೇಲ್ಗಡೆ ಗೋಪುರ ಥರ ಇದೆ ಆ್ಯಂಡ್ ಅಲ್ಲಿ ಪ್ಲೇಯರ್ಸ್ ಆಟ ಆಡ್ತಾ ಇದ್ದಾರೆ. ಸೊ ಅವರೇ ನನಗೆ ಒಂದು ಹೆಲ್ಪ್ ಮಾಡಿದ್ರು, ಬಾವಿ ಹತ್ರ ಎಲ್ಲ ಓಪನ್ ಮಾಡಿ ನೋಡ್ಬೋದು ಅಂತ ಹೇಳಿದ್ರು. ಸೊ ಓಕೆ, ಇಲ್ಲಿ ನೋಡಿ ಇದು ಬಾವಿ, ಇದು ಈ ಕಡೆ ದೇವ್ರೊಂದು ಪ್ರದರ್ಶನ ಹಾಕೊಂಡು ಬಂದಿದ್ದೀನಿ ಈಗ. ಸೊ ಟೆಂಪಲ್ ಕ್ಲೋಸ್ ಇದೆ ಅಲ್ವಾ, ಅಲ್ಲಿ ನೋಡಿ ದೇವ್ರಿಗೆ ಬಂದವರೆಲ್ಲ ಅಲ್ಲಿ ಇಡ್ತಾ ಇದ್ದಾರೆ. ಸುಮ್ಮನೆ ಮತ್ತೆ ಹೋಗೋದು ಬೇಡ, ಈ ಕಡೆಯಿಂದ ಹೋಗೋಣ ಬನ್ನಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಇತ್ತು ಕೋಟೆ ದೇವಸ್ಥಾನ, ಲೈಕ್ ಹನುಮಾನ್ ಟೆಂಪಲ್ ಯಾವ ಥರ ಇತ್ತು ಅಂತ ನೋಡಿದ್ರಲ್ಲ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಬನ್ನಿ ಹೋಗೋಣ. ವಿಡಿಯೋ ಎಂಡ್ ಮಾಡ್ತೀನಿ. ಈ ಥರ ಅಮೇಝಿಂಗ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಆ್ಯಂಡ್ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ಗೈಸ್ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.